ಸೆಕ್ಯುಲರಿಸಮ್ ಹೆಸರಲ್ಲಿ ದೇವಸ್ಥಾನ ಯಾಕೆ ನಮಗೆ ನಾವೇ ವಿ ಮಸ್ಟ್ ಲುಕ್ ಎಟ್ ಅ ಟೆಂಪಲ್, ಆ ಮಸೀದಿ ಅಥವಾ ಚರ್ಚು ಆ್ಯಸ್ ಅ ಪ್ರೈವೇಟ್ ಬಾಡಿ. ಅವ್ರನ್ನ ಟ್ಯಾಕ್ಸ್ ಮಾಡಬೇಕು. ನೀವು ಟ್ಯಾಕ್ಸ್ ಮಾಡಿ, ಎಲ್ಲ ಪ್ರೈವೇಟ್ ಎಂಟಿಟಿಸ್ನ ಟ್ಯಾಕ್ಸ್ ಮಾಡ್ತೀವಿ, ದೇವಸ್ಥಾನಕ್ಕೆ ಯಾಕೆ ಟ್ಯಾಕ್ಸ್ ಮಾಡಬಾರ್ದು? ಪ್ರೈವೇಟ್ ಆದ ಟ್ಯಾಕ್ಸ್ ಮಾಡಬೇಕು. ಸರ್ಕಾರ ಅವ್ರು ನಮ್ಮ ಭೂಮಿನಲ್ಲಿದ್ದಾರೆ, ನಮ್ಮ ಪ್ರದೇಶದಲ್ಲಿದ್ದಾರೆ, ನಮ್ಮ ಜನರಿಂದ ಬೆನಿಫಿಟ್ ತೊಗೊತಾ ಇದ್ದಾರೆ, ಟ್ಯಾಕ್ಸ್ ಮಾಡಿ. ಬಟ್ ದೇ ಶುಡ್ ನಾಟ್ ಬಿ ಅಂಡರ್ ಗವರ್ಮೆಂಟ್ ಕಂಟ್ರೋಲ್. ಸೊ ನಾವು ದೇವಸ್ಥಾನ ಒಳಗಿರೋ ಪ್ರಶ್ನೆ ಬರಲ್ಲ. ಸೆಕ್ಯುಲರಿಸಮ್ ದೃಷ್ಟಿನಲ್ಲಿ ಕೀಪ್ ದೆಮ್ ಔಟ್, ಗಿವ್ ದೆಮ್ ಫ್ರೀಡಮ್, ಆಟಾನಮಿ, ಬಟ್ ಟ್ಯಾಕ್ಸ್ ದೆಮ್. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಶರಣು. ಇದೇ ಫೆಬ್ರವರಿ 12ನೇ ತಾರೀಕು 2026 ದೆಹಲಿ ಚಲೋ ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನ ಬಹಳ ದೊಡ್ಡ ಪ್ರಮಾಣದಲ್ಲಿ ದೆಹಲಿಯಲ್ಲಿ ನಡೀತಾ ಇದೆ. ಅದಕ್ಕೆ ನನ್ನ ಬೆಂಬಲನೂ ಇದೆ. ಇದರ ಮೂಲ ಉದ್ದೇಶ ಏನಂದರೆ BT ಆ್ಯಕ್ಟ್ 1949 ರದ್ದುಗೊಳಿಸುವಿಕೆ. BT ಆ್ಯಕ್ಟ್ 1949 ಏನು ಹೇಳುತ್ತೆ ಅಂದರೆ, ಬಿಹಾರ್ ಸರ್ಕಾರ ಈ ಒಂದು ಬೌದ್ಧ ಗಯಾ ಒಂದು ಮಹಾವಿಹಾರನ ಅವರ ಅಡಿಯಲ್ಲಿ ಇಟ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಇದನ್ನು ರದ್ದುವಿಕೆ ಅನ್ನೋದು ನನಗೆ ಬೆಂಬಲ ಇದೆ. ಯಾಕಂದರೆ ನಮಗೆ ಈ ಮಹಾಬೋಧಿ ಮಹಾವಿಹಾರ ಆಗಿರ್ಬೋದು, ಅಥವಾ ಇದೇ ಥರ ಎಷ್ಟೋ ಒಂದು ಹಿಂದೂ ದೇವಾಲಯಗಳಾಗಿರ್ಬೋದು, ಅವ್ರದ್ದೇ ಆದ ಸ್ವಾತಂತ್ರ್ಯ ಇರ್ಬೋದು. ಆ ಸ್ವಾತಂತ್ರ್ಯನೇ ನಿಜವಾದ ಒಂದು ಸೆಕ್ಯುಲರಿಸಮ್, ಧರ್ಮನಿರಪೇಕ್ಷತೆ ಅಂದರೆ ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕತನ. ಸೊ ಆ ಪ್ರತ್ಯೇಕತನದ ಅಡಿಯಲ್ಲಿ ಈ ಒಂದು ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನಕ್ಕೆ ಯಶಸ್ವಿ ಆಗಲಿ, ಇದೇ ರೀತಿ ಜಾಗೃತಿ ಆಗಲಿ, ಇದೇ ರೀತಿ ಕಾನೂನು ತಿದ್ದುಪಡಿ ಆಗಲಿ, ಈ ಒಂದು BT ಆ್ಯಕ್ಟ್ 1949 ರದ್ದುವಿಕೆ ಆಗಲಿ ಅಂತ ನಾನು ಹಾರೈಸ್ತೀನಿ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಭೀಮ್.